ಆಶಾ ಕಾರಿನಿಂದ ಇಳಿದು ಪ್ರತಿಷ್ಠಿತ ಸೀರೆ ಅಂಗಡಿಯ ಒಳಗೆ ಹೋದ್ಲು. ಅವಳನ್ನು ಕಂಡ ಅಂಗಡಿಯ ಮಾಲೀಕರು ಬನ್ನಿ ಮೇಡಮ್ ಎಂದು ನಗುಮುಖದಿಂದ ಸ್ವಾಗತಿಸಿ ಏನ್ ಬೇಕಿತ್ತು ಎಂದ್ರು. ಆಶಾ ಹೊಸ ಮಾದರಿಯ ರೇಷ್ಮೆ ಸೀರೆಗಳನ್ನು ತೋರಿಸಿ ಎಂದಾಗ ಹೊಸ ಹೊಸ ಮಾದರಿಯ ರೇಷ್ಮೆ ಸೀರೆ ತೋರಿಸತೊಡಗಿದ್ರು. ಇದು ನೋಡಿ ಮೇಡಮ್, ಈ ಬಣ್ಣ ನಿಮಗೆ ಬಹಳ ಚೆನ್ನಾಗಿ ಒಪ್ಪುತ್ತದೆ. ಈ ಕುಸುರಿ ಕೆಲಸ ಮಾಡಿರುವ ಸೀರೆ ಚೆನ್ನಾಗಿದೆ. ಇದು ಇವತ್ತು ಬಂದಿದೆ, ಯಾರೂ ತೆಗೆದುಕೊಂಡಿಲ್ಲ. ನಿಮಗೆ ಮೊದಲು ತೋರಿಸ್ತಾ ಇರೋದು ಎಂದ್ರು. ಪತಿಯ ಕಚೇರಿಯಲ್ಲಿ ಭಾನುವಾರ ಇದ್ದ ಕಾರ್ಯಕ್ರಮಕ್ಕೆ ಉಟ್ಟುಕೊಂಡು ಹೋಗಲು ಸೀರೆ ಹುಡುಕ್ತಾ ಇದ್ಲು. ಎಲ್ಲರೂ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಬೇಕು ಎಂದು ಹೇಳಿದ್ರು. ಹಾಗಾಗಿ ಹೊಸ ಸೀರೆ ಕೊಳ್ಳಬೇಕು ಎಂದು ಶೋಧನೆ ನಡೆಸಿದ್ಲು. ಯಾರ ಬಳಿಯೂ ಅಂತಹ ಸೀರೆ ಇರಬಾರ್ದು. ಜೊತೆಗೆ ಎಲ್ಲರೂ ಸೀರೆ ಉಟ್ಟು ಹೋದಾಗ ತನ್ನನ್ನೇ ನೋಡಬೇಕು. ಎಲ್ಲರ ಕಣ್ಣು ಕುಕ್ಕುವ ಹಾಗೆ ಸೀರೆ ಒಡವೆ ಇರಬೇಕು. ಉನ್ನತ ಹುದ್ದೆಯಲ್ಲಿ ಪತಿ ಇರುವುದರಿಂದ ತನ್ನ ಸೀರೆ ಒಡವೆ ಕಂಡು ಎಲ್ಲರೂ ಮೆಚ್ಚಬೇಕು ಎನ್ನುವ ಆಸೆ. ಆಶಾಳಿಗೆ ಯಾಕೋ ಯಾವುದೂ ಇಷ್ಟವಾಗಲಿಲ್ಲ. ಬಣ್ಣ ಹಿಡಿಸಿದ್ರೆ ವಿನ್ಯಾಸ ಇಷ್ಟ ಆಗಲ್ಲ. ಮೆಚ್ಚಿದ ವಿನ್ಯಾಸ ಸಿಕ್ಕಾಗ ಬಣ್ಣ ಚೆನ್ನಾಗಿಲ್ಲ. ಕೊನೆಗೆ ಅಂಗಡಿಯ ಎಲ್ಲ ಸೀರೆ ನೋಡಿ ಮತ್ತೊಮ್ಮೆ ಬರುವೆ ಎಂದು ಹೇಳಿ ಹೊರಟ್ಲು. 3 ದಿನದಿಂದ ಬೆಂಗಳೂರು ನಗರದ ಎಲ್ಲಾ ಪ್ರತಿಷ್ಠಿತ ಅಂಗಡಿಗಳನ್ನು ತಿರುಗ್ತಾ ಇದ್ಲು. ಆದರೆ ಎಲ್ಲಿಯೂ ತನಗೆ ಮೆಚ್ಚಿನ ಸೀರೆ ಸಿಗಲಿಲ್ಲ ಎಂದು ಗೊಣಗಿಕೊಂಡ್ಲು. ಅಂಗಡಿಯಿಂದ ಹೊರಬಂದಾಗ ಅಲ್ಲಿ ಗೊಂಬೆಗೆ ಉಡಿಸಿದ್ದ ಸೀರೆ ಚೆನ್ನಾಗಿದೆ ಎನಿಸಿತು. ಸರಿ, ಅದನ್ನೇ ಕೇಳಿದ್ಲು. ಅಂಗಡಿಯ ಮಾಲೀಕರು ಅದನ್ನು ತೆಗೆದುಕೊಟ್ರು. ಕಿತ್ತಳೆ ಬಣ್ಣದ ಸೀರೆಯಲ್ಲಿ ಗುಲಾಬಿ ಬಣ್ಣದ ಹೂವಿನ ಜರಿಯ ಕುಸುರಿ ಕೆಲಸ ಮಾಡಿದ್ದ ಸೀರೆ, ಅದೇ ರೀತಿಯ ರವಿಕೆ ಚೆನ್ನಾಗಿದೆ ಎನಿಸಿತು. ಸೀರೆ ತೆಗೆದುಕೊಂಡು ಬಂಗಾರದ ಅಂಗಡಿಗೆ ಹೋಗಿ ಅದಕ್ಕೊಪ್ಪುವ ಒಡವೆ ಹುಡುಕಿದ್ಲು. ಅದ್ಯಾಕೋ ಏನು ಯಾವುದೂ ಸಮಾಧಾನ ಅನಿಸ್ಲಿಲ್ಲ. ಕೊನೆಗೆ ಸುಮಾರು 25 ರೀತಿಯ ಕಿವಿಯ ಓಲೆ, ಸರ, ಬಳೆ, ಉಂಗುರ ಎಲ್ಲ ನೋಡಿ ಕೊನೆಗೊಂದು ಆರಿಸಿಕೊಂಡ್ಲು. ನಂತರ ಚಪ್ಪಲಿ. ಹೀಗೆ 3 ದಿನ ಹುಡುಕಿ ಎಲ್ಲವೂ ಮುಗಿದ ಮೇಲೆ ರವಿಕೆ ಹೊಲಿಯಲು ಕೊಡಲು ಹೋದ್ಲು. ಪ್ರಸಿದ್ಧ ರವಿಕೆ ಹೊಲಿಯುವವರ ಹತ್ತಿರ ನವೀನ ಮಾದರಿಯ ರವಿಕೆಯನ್ನು ತೋರಿಸಿ ಅದೇ ರೀತಿ ಹೊಲೆಯಲು ಹೇಳಿ ಸೀರೆಗೆ ಕುಚ್ಚು ಹಾಕಲು ಹೇಳಿ ಹೊರಬಂದ್ಲು. ದೂರದಲ್ಲಿ ಗಾಡಿಯವರ ಹತ್ತಿರ ತರಕಾರಿ ಕೊಳ್ತಾ ಇದ್ದ ಹಳೆಯ ಗೆಳತಿಯನ್ನು ನೋಡಿ ಮುಖ ತಿರುಗಿಸಿಕೊಂಡ್ಲು. ಮನೆಗೆ ಬಂದು ರಾತ್ರಿ ಊಟ ಮಾಡುವಾಗ ಬಿಸಿ ಬಿಸಿ ಅನ್ನ, ಪಲ್ಯ, ಸಾರು, ಚಪಾತಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ತುಪ್ಪ, ಗಟ್ಟಿ ಮೊಸರು. ಸಾರಿಗೆ ಹಾಕಿದ್ದ ಇಂಗು ಜಾಸ್ತಿ ಆಗಿದೆ ಎನಿಸಿತು. ಹಪ್ಪಳಕ್ಕೆ ಎಣ್ಣೆ ಜಾಸ್ತಿ, ಚಪಾತಿ ಗಟ್ಟಿ, ಪಲ್ಯ ಖಾರ. ಹೀಗೆ ಯಾವುದೂ ಹಿಡಿಸ್ಲಿಲ್ಲ. ಪತಿ ಅರವಿಂದ್ ತಿಳಿ ಸಾರು ಬಹಳ ಚೆನ್ನಾಗಿದೆ ಶಾರದಮ್ಮ, ಊಟ ಆದ್ಮೇಲೆ ಒಂದು ಲೋಟಕ್ಕೆ ಸ್ವಲ್ಪ ಹಾಕಿಕೊಡಿ, ಕುಡಿಯುತ್ತೇನೆ ಎಂದ್ರು. ಸ್ವಲ್ಪ ಮೊಸರು, ಅನ್ನ ತಿನ್ನಿ ಅಮ್ಮವ್ರೆ ಎಂದು ಶಾರದಮ್ಮ ಅನ್ನ, ಗಟ್ಟಿ ಮೊಸರು ಬಡಿಸಿದ್ರು. ಮೊಸರು ಹುಳಿ ಬಂದಿದೆ ಎನಿಸಿತು. ತನ್ಗ್ಯಾಕೆ ಹೀಗೆ ಊಟವನ್ನು ಇಷ್ಟಪಟ್ಟು ಆನಂದಿಸಿ ತಿನ್ನಲು ಆಗ್ತಾ ಇಲ್ಲ ಎಂದ್ಕೊಂಡ್ಲು. ಸ್ವಲ್ಪ ಮೊಸರು ಅನ್ನ ತಿಂದು ನಿದ್ದೆ ಮಾತ್ರೆ ನುಂಗಿ ದೂರದರ್ಶನ ನೋಡುವುದಕ್ಕೆ ಕುಳಿತಳು. ಆಶಾ ಸರಿಯಾಗಿ ಊಟ ಮಾಡಿಲ್ಲ. ಹೋಗ್ಲಿ ಸ್ವಲ್ಪ ಹಣ್ಣು ತಿನ್ನು ಎಂದು ಸೇಬಿನ ಹಣ್ಣು ಹೆಚ್ಚಿಕೊಟ್ರು ಅರವಿಂದ್. ತನಗೇಕೆ ಅರವಿಂದ್ ಖುಷಿಯಿಂದ ಊಟದ ರುಚಿಯನ್ನು ಅನುಭವಿಸಿ ಊಟ ಮಾಡಿದಂತೆ ಊಟ ಮಾಡಲು ಆಗ್ತಾ ಇಲ್ಲ. ಶಾರದಮ್ಮ ನಾಳೆಯಿಂದ ರಾತ್ರಿಗೆ ಉತ್ತರ ಭಾರತದ ಅಡುಗೆ ಮಾಡಿ ಎಂದ್ಲು. ದೂರದರ್ಶನದಲ್ಲಿ ಒಳ್ಳೆಯ ಕಾರ್ಯಕ್ರಮ ಬರ್ತಾ ಇರಲಿಲ್ಲ. ಆರಿಸಿ ಮಲಗಲು ಹೋದ್ಲು. ಮಕ್ಕಳಿಬ್ರು ವಿದೇಶದಲ್ಲಿ ಓದ್ತಾ ಇದ್ದಾರೆ. ಏನಿದೆ ಇಲ್ಲಿ, ಒಂದೊಳ್ಳೆ ಕಾಲೇಜ್ ಇಲ್ಲ ಎಂದ್ಕೊಂಡ್ಲು. ವಿದೇಶದಲ್ಲಿ ಓದಿ ಅಲ್ಲೇ ಉತ್ತಮ ಕೆಲಸ ಹಿಡಿದ್ರೆ ಅಲ್ಲೇ ಸುಖವಾಗಿ ಇರ್ತಾರೆ. ಮುಂದೆ ತಾವು ಹೋಗಬಹುದು. ಇನ್ನು ಅತ್ತೆ ಮಾವ ಹಾಸಿಗೆ ಹಿಡಿದಿರುವ ಅವರನ್ನು ನೋಡ್ಕೊಳ್ಳಲು ತನ್ನಿಂದ ಆದಿತೆ. ಚೆಚೆ, ಅದೆಲ್ಲ ತನ್ನಿಂದ ಆಗೋದು. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ತಾನೇನು ಸಾಧಾರಣ ಗೃಹಿಣಿಯ ಹಾಗೆ ಇರಬೇಕೆ? ಖಂಡಿತ ಇಲ್ಲ. ಉನ್ನತ ಹುದ್ದೆಯಲ್ಲಿ ಇರುವ ಅಧಿಕಾರಿಯ ಹೆಂಡತಿ, ಜೊತೆಗೆ ತವರಿನಲ್ಲಿ ಒಬ್ಳೆ ಮಗಳೆಂದು ಮುದ್ದು ಮಾಡಿದ್ದರು. ಒಳ್ಳೆಯ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದಿದ್ದು. ಓದು ಮುಗಿದ ಮೇಲೆ ತಂದೆ ಅನುರೂಪವಾದ ವರ ಹುಡುಕಿ ಮದುವೆ ಮಾಡಿದ್ರು. ಮಲಗಿದ್ದ ಹಂಸ ತೂಲಿಕಲ್ಪದಂತಹ ಮಂಚ ಆದರೂ ನಿದ್ದೆ ಬರ್ತಾ ಇಲ್ಲ. ಪಕ್ಕದಲ್ಲಿ ಮಲಗಿದ್ದ ಪತಿ ಯಾವಾಗಲೂ ನಿದ್ದೆಗೆ ಜಾರಿ ಗೊರಕೆ ಹೊಡಿತಾ ಇದ್ರು. ಅಂತೂ ಆಶಾ ನಿರೀಕ್ಷಿಸಿದ್ದ ಆ ಭಾನುವಾರ ಬಂದೇ ಬಿಟ್ಟಿತು. ಬೆಳಗ್ಗಿನಿಂದ ನುರಿತ ಅಲಂಕಾರ ತಜ್ಞೆಯನ್ನು ಕರೆದು ನವೀನ ಮಾದರಿಯ ಕೇಶ ಅಲಂಕಾರ, ಮುಖಕ್ಕೆ ವಿಶೇಷವಾದ ಅಲಂಕಾರ, ಎಲ್ಲ ಹೊಸ ಸೀರೆ ಒಡವೆ ಧರಿಸಿ ಜಂಬದ ಚೀಲವನ್ನು ವಯ್ಯಾರವಾಗಿ ಆಡಿಸುತ್ತಾ ಬಂದಾಗ ಕೆನೆ ಬಿಳಿ ಬಣ್ಣ, ಅದರಲ್ಲಿ ಮುತ್ತಿನಿಂದ ಅಲಂಕರಿಸಿದ ಜುಬ್ಬ ಪೈಜಾಮ ಹಾಕಿದ್ದ ಅರವಿಂದ್ ಮೆಚ್ಚುಗೆ ನೋಟ ಹರಿಸಿ, ನಡಿ ಬೇಗ ಹೋಗೋಣ, ಎಲ್ಲರೂ ನಮಗಾಗಿ ಕಾಯ್ತಾ ಇರುತ್ತಾರೆ ಎಂದರು. ಟೊಯೋಟಾ ಫಾರ್ಚೂನ್ ಕಾರಿನಲ್ಲಿ ಕುಳಿತು ಕಾರ್ಯಕ್ರಮ ನಡೆಯುತ್ತಿದ್ದ ಕಡೆಗೆ ಬಂದಾಗ ಎಲ್ಲರೂ ಕಾಯ್ತಾ ಇದ್ರು. ಕಚೇರಿಯ ಸಮಸ್ತರು ಸಂಸಾರ ಸಮೇತ ಬಂದು ನಮಸ್ಕರಿಸಿ ಮುಗುಳು ನಗೆ ನಕ್ಕು ಮಾತನಾಡಿಸಿದಾಗ ಒಂದು ಕ್ಷಣ ಹೆಮ್ಮೆ ಎನಿಸಿತು. ಎಲ್ಲರೂ ತನ್ನ ಸೀರೆ ಒಡವೆಗಳನ್ನು ಕಣ್ಣರಳಿಸಿ ನೋಡಿ ಮೆಚ್ಚುಗೆ ಸೂಸಿದಾಗ ಮನ ಹರ್ಷಿಸಿತು. ಇಷ್ಟು ದಿನ ಪಟ್ಟ ಶ್ರಮ ಸಾರ್ಥಕ ಎನಿಸಿತು. ಆದರೆ ಅದು ಬಹಳ ಹೊತ್ತು ಉಳಿಯದೆ ಹೋಯಿತು. ಕಚೇರಿಯ ಗುಮಸ್ತರಾಗಿ ಕೆಲಸ ಮಾಡ್ತಾ ಇದ್ದ ಆನಂದ್ ಹಾಗೂ ಪತ್ನಿ ಹಾಸಿನಿ ಹಿಂದೆ ತನ್ನ ಸಹಪಾಠಿ ಆಗಿದ್ಲು. ತಮ್ಮ ಮಕ್ಕಳ ಹಾಗೂ ತಂದೆ ತಾಯಿಯ ಜೊತೆ ಬಂದು ನಮಸ್ಕರಿಸಿ ಹಾರ್ದಿಕವಾಗಿ ಮಾತನಾಡಿಸಿ ಹೋದ್ರು. ಕಾಡಿನ ನಡುವೆ ಆಯೋಜಿಸಿದ್ದ ಕಾರ್ಯಕ್ರಮ ನೋಡಿ ಮನ ಅರಳುವ ಬದಲು ಯಾವುದಾದ್ರೂ ಹೆಸರಾಂತ ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೆಸಿದ್ರೆ ಚೆನ್ನಾಗಿತ್ತು ಎಂದುಕೊಂಡ್ಲು.
ಸಾಕಷ್ಟು ಆಟೋಟ ಸ್ಪರ್ಧೆಗಳು, ಮನೋರಂಜನೆ ಕಾರ್ಯಕ್ರಮ ನಡೆಯಿತು. ಅರವಿಂದ್ ಬಟ್ಟೆ ಬದಲಾಯಿಸಿ ಸಡಿಲವಾದ ಉಡುಗೆ ಧರಿಸಿ ಮಕ್ಕಳೊಂದಿಗೆ ಮಗುವಾಗಿ ಆಡ್ತಾ ಇದ್ರು. ತಮ್ಮ ಘನತೆಯನ್ನು ಕಾಪಾಡಿಕೊಳ್ಳುವುದು ಬೇಡವೇ, ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅನಿಸಿತು. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಹಲವಾರು ವ್ಯಂಜನಗಳು ಇದ್ದ ಊಟ. ರೋಟಿ ಗಟ್ಟಿ, ದಾಲ್ ಖಾರ, ಸಿಹಿ ಹೆಚ್ಚು ತಿನ್ನಬಾರ್ದು, ಹೀಗೆ ಯಾವುದೂ ಹಿಡಿಸಲಿಲ್ಲ. ಹಾಸಿನಿ ಹಾಗೂ ಕುಟುಂಬದವರು ಒಬ್ಬರಿಗೊಬ್ಬರು ಉಪಚರಿಸಿಕೊಂಡು ನಗುತ್ತಾ ಮಾತನಾಡುತ್ತಾ ಪಕ್ಕದಲ್ಲಿ ಕುಳಿತಿದ್ದ ಕುಟುಂಬದವರೊಡನೆ ಹರಟುತ್ತಾ ಊಟ ಮಾಡುವುದನ್ನು ಕಂಡು ಈ ಥರ ಊಟ ಎಲ್ಲಿ ಸಿಗಬೇಕು, ಅದಕ್ಕೆ ಇಷ್ಟು ಸಂಭ್ರಮ ಎಂದ್ಕೊಂಡ್ಲು. ಹಾಸಿನಿಯ ಮಾವ, ಊಟ ಬಹಳ ಚೆನ್ನಾಗಿದೆ, ಆದರೆ ನನಗೇನು ನೀನು ಮನೆಯಲ್ಲಿ ಮಾಡುವ ಮುದ್ದೆ ಬಸ್ಸಾರು ಚೆನ್ನಾಗಿರುತ್ತದೆ ಎಂದರು. ಅದಕ್ಕೆ ಮಕ್ಕಳು, ಹೌದು ತಾತ, ಅಮ್ಮ ಮಾಡುವ ಅಡುಗೆ ರುಚಿ ಎಲ್ಲೂ ಇರುವುದಿಲ್ಲ ಎಂದರು. ಹತ್ತಿಯ ನೀಲಿ ಬಣ್ಣದ ಸೀರೆಯಲ್ಲಿ ಚಿಕ್ಕ ಗುಲಾಬಿ ಅಂಚು ಸೆರಗು ಇದ್ದ ಸೀರೆ ಉಟ್ಟಿದ್ಲು ಹಾಸಿನಿ. ಕೊರಳಲ್ಲಿ ಕಪ್ಪು ಮಣಿಯಲ್ಲಿ ಪೋಣಿಸಿದ ಮಾಂಗಲ್ಯ ಸರ, ಕಿವಿಯಲ್ಲಿ ಸಾದಾ ಬೆಂಡೋಲೆ. ಅಷ್ಟೇ ಅಲಂಕಾರ ಆದರೂ ಮುಖದ ಮೇಲೆ ಇದ್ದ ನಸುನಗು ಆಕರ್ಷಣೀಯ ಆಗಿತ್ತು. ಮಕ್ಕಳು, ಪತಿಯು, ಅತ್ತೆ ಮಾವನು ಅಷ್ಟೇ ಬಹಳ ಸರಳವಾದ ಉಡುಪು ಮತ್ತು ಅಲಂಕಾರ. ಆದರೆ ಅವರು ಮಾತನಾಡ್ತಾ ಇದ್ದದ್ದು ಹಾಗೂ ಇತರರೊಂದಿಗೆ ಸೇರಿ ಖುಷಿ ಹಂಚಿಕೊಳ್ಳುತ್ತಿದ್ದ ರೀತಿ ನೋಡಿ ಒಮ್ಮೆ ತಾನು ಕಳೆದುಕೊಂಡಿದ್ದದ್ದು ಏನು ಎಂದು ತಿಳಿಯಿತು. ಅವರು ಪಡುವ ಸಂಭ್ರಮ, ಸಂತೋಷ ಒಂದೇ ಒಂದು ದಿನ ತಾನು ಪಡೆದಿದ್ದೇನೆಯೇ? ತೃಪ್ತಿ, ಸಂತೋಷ, ಸುಖ ಎಲ್ಲಿದೆ? ತಿನ್ನುವ ಊಟದಲ್ಲೇ, ಉಡುವ ಸೀರೆಯಲ್ಲಿಯೇ, ಮಲಗುವ ಮಂಚದಲ್ಲಿಯೇ, ನೋಡುವ ನೋಟದಲ್ಲಿ ಇದೆಯೇ? ಏಕೋ ಎಲ್ಲ ಬೇಸರ ಅನಿಸಿತು. ಎಲ್ಲರೂ ಇದ್ದು ಇಡೀ ಈ ದೊಡ್ಡ ಪ್ರಪಂಚದಲ್ಲಿ ತಾನು ಒಂಟಿ ಎನಿಸಿತು. ಯಾರಾದರೂ ತನ್ನನ್ನು ಪ್ರೀತಿಸುವ ಜೀವ ಬೇಕು. ತನ್ನ ನಗು, ಅಳು, ಕಷ್ಟ, ಸುಖ ಹಂಚಿಕೊಳ್ಳುವವರು ಬೇಕು. ತಾನು ನಕ್ಕಾಗ ತನ್ನ ಸಂತೋಷದಲ್ಲಿ ಭಾಗಿಯಾಗುವವರು ಬೇಕು. ಬೇಸರ ಆದಾಗ, ನೋವಾದಾಗ ಸಮಾಧಾನಿಸುವ ಜೀವ ಬೇಕು. ಮುಕ್ತವಾಗಿ ತನ್ನ ಅನಿಸಿಕೆ, ಅಭಿಪ್ರಾಯ ಹಂಚಿಕೊಳ್ಳುವವರು ಬೇಕು. ಕಚೇರಿಯ ಕೆಲಸದಿಂದ ಬಳಲಿ ಬರುವ ಯಜಮಾನರ ಹತ್ತಿರ ತನ್ನ ನೋವು ಹೇಳಿಕೊಳ್ಳಲು ಇಷ್ಟವಿಲ್ಲ. ಬದಲಿಗೆ ತಾನೇ ಅವರ ನೋವು ನಲಿವಿನಲ್ಲಿ ಭಾಗಿಯಾದರೆ, ಅವರ ದಣಿವನ್ನು ಆರಿಸಿದರೆ ಎಷ್ಟು ಚೆನ್ನಲ್ವೇ ಅನಿಸಿತು. ಇಷ್ಟು ದಿನ ಕಳೆದುಕೊಂಡ ಸಂತೋಷವನ್ನು, ಖುಷಿಯನ್ನು ಮರಳಿ ಪಡೆಯಬೇಕೆನಿಸಿತು. ಮನೆಗೆ ಬಂದ ಕೂಡಲೇ ಆಶಾ ಮಕ್ಕಳು, ಅತ್ತೆ ಮಾವ ಎಲ್ಲರನ್ನೂ ಇಲ್ಲಿಯೇ ಮನೆಯಲ್ಲಿ ಬಂದು ಇರಲು ಫೋನ್ ಮಾಡಿ ತಿಳಿಸಿ ತೃಪ್ತಿಯ ನಗು ನಕ್ಕಳು. ಕೂಡಿ ಬಾಳಿದರೆ ಸ್ವರ್ಗ ಸುಖ ಉಂಟು ಎಂದುಕೊಂಡ್ಲು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.